ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಪ್ರತಿದಿನ ದೇವರ ಪೂಜೆಯನ್ನು ಮಾಡ್ತೀವಿ. ದೇವರ ಪೂಜೆಯಲ್ಲಿ ಬಹಳ ಮುಖ್ಯವಾಗಿರೋದು ಹೂಗಳಿಲ್ಲದೆ ಪೂಜೆ ಮಾಡೋದಕ್ಕೆ ಮನಸ್ಸೇ ಬರಲ್ಲ. ಅಲಂಕಾರ ಇಲ್ಲದ ಪೂಜೆ ಮಾಡೋಕ್ಕೆ ಮನಸ್ಸು ಬರೋದೇ ಇಲ್ಲ. ನಾವು ವಿವಿಧ ದೇವರುಗಳನ್ನು ವಿವಿಧ ಹೂಗಳಿಂದ ಪ್ರತಿದಿನ ಪೂಜೆ ಮಾಡ್ತೀವಿ. ಹೂಗಳಿಲ್ಲದ ಪೂಜೆ ಪರಿಪೂರ್ಣ ಅನಿಸಲ್ಲ. ದೇವರ ಅಲಂಕಾರಕ್ಕೆ ಹೂಗಳು ಬೇಕೇ ಬೇಕು. ಆದರೂ ಕೆಲವು ಹೂಗಳು ಪೂಜೆಗೆ ಬಳಸಬಾರ್ದು ಅಂತ ನಮ್ಮ ಪುರಾಣಗಳು ಹೇಳ್ತವೆ, ಪಂಡಿತರು ಹೇಳ್ತಾರೆ. ಯಾವ ಹೂಗಳನ್ನು ಯಾವ ದೇವರಿಗೆ, ಯಾವ ದೇವರ ಪೂಜೆಗೆ ಬಳಸಬಾರ್ದು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಸ್ನೇಹಿತರೆ, ನಾವು ದೇವರ ಪೂಜೆಗೆ ಮಲ್ಲಿಗೆ, ಸಂಪಿಗೆ, ಜಾಜಿ, ಮಂದಾರ ಹೂಗಳು, ಸೇವಂತಿಗೆ, ಕನಕಾಂಬರ, ಸುಗಂಧರಾಜ ಮುಂತಾದ ಸುಮಾರು ಹೂಗಳನ್ನು ಬಳಸ್ತೀವಿ. ಇವುಗಳಲ್ಲಿ ಕೆಲವು ಹೂಗಳನ್ನು ಕೆಲವು ದೇವರಿಗೆ ಮಾತ್ರ ಬಳಸಬಾರ್ದು. ಅದು ಯಾವುದಪ್ಪ ಅಂದರೆ, ಅಗ್ರ ಪೂಜೆಗೆ ಅಧಿಪತಿಯಾದ ಮಹಾಗಣಪತಿ ಪೂಜೆಗೆ ಬೇರೆಲ್ಲ ಹೂಗಳನ್ನು ಬಳಸಬಹುದು. ಗರಿಕೆಯನ್ನು ಬಳಸಬಹುದು, 21 ಪತ್ರೆಗಳನ್ನು ಬಳಸಬಹುದು. ಆದರೆ ತುಳಸಿಯನ್ನು ಬಳಸಬಾರ್ದು ಅಂತ ಗಣೇಶ ಪುರಾಣದಲ್ಲಿ ಹೇಳಿದ್ದಾರೆ. ಆದ್ದರಿಂದ ದಯವಿಟ್ಟು ವಿನಾಯಕನ ಪೂಜೆಯಲ್ಲಿ ತುಳಸಿಯನ್ನು ಬಳಸಬೇಡಿ. ಈ ರೀತಿ ಯಾವ ದೇವರಿಗೆ ಯಾವ ಹೂವನ್ನು ಬಳಸಬಾರ್ದು ಅನ್ನೋದಕ್ಕೆ ಪ್ರತಿಯೊಂದು ಪುರಾಣ ಕಥೆ ಇದೆ. ಆದರೆ ಒಂದೇ ವಿಡಿಯೋದಲ್ಲಿ ಆ ಎಲ್ಲ ಪುರಾಣ ಕಥೆಗಳನ್ನು ಹೇಳೋಕ್ಕಾಗಲ್ಲ. ಮುಂದಿನ ವಿಡಿಯೋಗಳಲ್ಲಿ ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ. ಪರಮೇಶ್ವರ, ಈಶ್ವರ, ನಾವು ಬೇಡಿದ ಬೇಡಿಕೆಗಳನ್ನು ಬಹಳ ಬೇಗ ಈಡೇರಿಸುವಂತಹ ದೇವರು ಪರಮೇಶ್ವರ, ಈಶ್ವರ, ಬೋಳಾಶಂಕರ. ಕೇವಲ ಒಂದು ಚೊಂಬು ನೀರಿನಿಂದ ಅಭಿಷೇಕ ಮಾಡಿ ಒಂದು ಬಿಲ್ವದಳವನ್ನಿಟ್ಟು ಓಂ ನಮಃ ಶಿವಾಯ ಅಂತ ಭಕ್ತಿಯಿಂದ ಪಠಿಸಿದ್ರೂ ಸಾಕು, ಆ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ನಮಗೆ ದೊರೆಯುತ್ತೆ. ಆದರೆ ಪರಮೇಶ್ವರನ ಪೂಜೆಯಲ್ಲಿ ಕೇದಿಗೆ ಹೂ ಮತ್ತು ಸಂಪಿಗೆ ಹೂಗಳನ್ನು ಶಿವನ ಪೂಜೆಗೆ ಬಳಸಬಾರ್ದು. ಹೀಗಂತ ಶಿವಪುರಾಣ ಹೇಳುತ್ತೆ. ಈ ಎರಡೂ ಹೂಗಳಿಂದ ಶಿವನನ್ನು ಪೂಜಿಸಿದ್ರೆ ಶಿವನ ಅನುಗ್ರಹ ದೊರೆಯೋದಿಲ್ಲ, ಶಿವನಿಗೆ ಕೋಪ ಬರುತ್ತೆ ಅಂತ ಶಿವಪುರಾಣ ಹೇಳುತ್ತೆ. ಶಿವನ ಅನುಗ್ರಹ ದೊರೆಯಬೇಕು ಅಂದರೆ ತುಂಬೆ ಹೂ, ಮಂದಾರ ಹೂ, ಬಿಲ್ವಪತ್ರೆ, ಕಣಗಲೆ ಹೂಗಳಿಂದ ಪೂಜಿಸಿ. ಶಿವನ ಅನುಗ್ರಹ ಬೇಗ ನಿಮಗೆ ಪ್ರಾಪ್ತಿಯಾಗುತ್ತೆ. ತುಳಸಿ ಎಲೆಯನ್ನು ಕೂಡ ಶಿವ ಪೂಜೆಯಲ್ಲಿ ಬಳಸಬಾರ್ದು ಸ್ನೇಹಿತರೆ. ಕೇದಿಗೆ ಹೂ ಮತ್ತು ಸಂಪಿಗೆ ಹೂವನ್ನು ಬಿಟ್ಟು ಉಳಿದೆಲ್ಲ ಹೂಗಳನ್ನು ಶಿವನ ಪೂಜೆಯಲ್ಲಿ ಬಳಸಬಹುದು. ಇನ್ನು ಅಲಂಕಾರ ಪ್ರಿಯನಾದ ಶ್ರೀ ಮಹಾವಿಷ್ಣು ಅಥವಾ ಮಹಾವಿಷ್ಣುವಿನ ಅವತಾರ ಅಥವಾ ಸ್ವರೂಪವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ, ಇವರಿಬ್ಬರಿಗೂ ಕೂಡ ಅಲಂಕಾರ ಅಂದರೆ ಬಹಳ ಪ್ರಿಯ. ಬರೀ ಹೂಗಳಿಂದ ಮಾತ್ರವಲ್ಲದೆ ಪಟ್ಟು ಪೀತಾಂಬರಗಳಿಂದ, ಮುತ್ತು ರತ್ನಗಳಿಂದ ಕೂಡ ಸ್ವಾಮಿಯನ್ನು ಅಲಂಕರಿಸ್ತಾರೆ. ಶ್ರೀ ಮಹಾವಿಷ್ಣುವಿನ ಪೂಜೆಯಲ್ಲಿ ಬಳಸಬಾರ್ದಂತಹ ಹೂ ಏನಪ್ಪ ಅಂದರೆ ಚೆಂಡು ಹೂವನ್ನು ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯ ಪೂಜೆಗೆ ಬಳಸಬಾರ್ದು ಸ್ನೇಹಿತರೆ. ಮಹಾವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ನಿಮಗೆ ಸಿಗಬೇಕು ಅಂತಂದರೆ ತುಳಸಿ ದಳಗಳಿಂದ ಸ್ವಾಮಿಯನ್ನು ಅರ್ಚಿಸಿಕೊಂಡ್ರೆ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ನಿಮಗೆ ದೊರೆಯುತ್ತೆ. ನೀವು ಮಹಾವಿಷ್ಣುವಿಗೆ ಯಾವ ಹೂಗಳನ್ನು ಸಮರ್ಪಿಸದೇ ಇದ್ದರೂ ತುಳಸಿಯನ್ನು ಸಮರ್ಪಿಸಿದರೆ ಸಾಕು. ಚೆಂಡು ಹೂ ಜೊತೆಗೆ ರುದ್ರಾಕ್ಷಿ ಹೂಗಳನ್ನು ಕೂಡ, ಗರಿಕೆಯನ್ನು ಕೂಡ ಮಹಾವಿಷ್ಣುವಿಗೆ, ವೆಂಕಟೇಶ್ವರ ಸ್ವಾಮಿಗೆ ಬಳಸಬಾರ್ದು. ತುಳಸಿ ದಳಗಳ ಜೊತೆಗೆ ಬಿಲ್ವದಳಗಳನ್ನು ಕೂಡ ಬಳಸಬಹುದು. ಯಾಕೆ ಅಂದರೆ ಲಕ್ಷ್ಮೀದೇವಿ ಬಿಲ್ವದಳಗಳಲ್ಲಿ ನೆಲೆಸಿರ್ತಾರೆ. ತುಳಸಿ ಬಿಲ್ವದಳಗಳ ಜೊತೆಗೆ ಮಲ್ಲಿಗೆ, ಸೇವಂತಿಗೆ, ಕನಕಾಂಬರ, ಸುಗಂಧರಾಜ ಈ ಥರ ನಿಮಗೆ ಯಾವ ಹೂಗಳಿಂದ ಬೇಕಾದ್ರೂ ಅರ್ಚಿಸ್ಕೊಳ್ಬಹುದು. ಮಹಾವಿಷ್ಣುವನ್ನು ಚೆಂಡು ಹೂ ಮತ್ತು ರುದ್ರಾಕ್ಷಿ ಹೂಗಳಿಂದ ಅರ್ಚಿಸ್ಕೊಳ್ಬಾರ್ದು. ಈ ಹೂಗಳ ವಿಷಯ ಬಂದಿರೋದಕ್ಕೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದು ಏನಪ್ಪ ಅಂತಂದರೆ, ಹೂಗಳನ್ನು ನಾವು ಯಾರ್ಯಾರೋ ಮುಟ್ಟಿರೋ ಎಲ್ಲೆಲ್ಲೋ ಇರುವಂಥ ಹೂಗಳನ್ನು ತಂದಿರ್ತೀವಿ. ಹೊಲದಲ್ಲಿ ಹೂಗಳನ್ನು ಕೀಳೋವಾಗಿಂದ
ಅದನ್ನು ಕಟ್ಟೋರು ಬೇರೆ, ಕೀಳೋರು ಬೇರೆ, ಮತ್ತು ಅದನ್ನು ಮಾರೋರು ಬೇರೆ. ಹೀಗೆ ಏನೇನೋ ಸೂತಕಗಳಿರೋರು, ಮಂತ್ಲಿ ಪೀರಿಯಡ್ಸ್ ಆಗಿರೋರು ಎಲ್ಲ ಕಿತ್ತಿರ್ತಾರೆ, ಕಟ್ಟಿರ್ತಾರೆ, ಮಾರ್ತಾ ಇರ್ತಾರೆ. ಅದನ್ನು ನಾವು ಶುದ್ಧ ಮಾಡಿಕೊಂಡು ದೇವರಿಗೆ ಬಳಸಬೇಕು. ಹೇಗಪ್ಪ ಶುದ್ಧ ಮಾಡ್ಕೊಳ್ಳೋದು ಅಂತಂದರೆ, ಹೂಗಳನ್ನು ಮನೆಗೆ ತಂದ ಮೇಲೆ ನಾವು ಶುದ್ಧವಾದ ನೀರಿನೊಳಗೆ ಅರಿಶಿನ ಕುಂಕುಮವನ್ನು ಹಾಕಿ, ತುಳಸಿ ದಳಗಳನ್ನು ಹಾಕಿ, ಆ ತುಳಸಿಯಿಂದ ಆ ಹೂವಿನ ಮೇಲೆ ನೀರನ್ನು ಚಿಮುಕಿಸ್ಕೊಳ್ಬೇಕು. ಈ ರೀತಿ ಶುದ್ಧಿ ಮಾಡ್ಕೋಬೇಕು. ಇದು ನಾನು ಹೇಳ್ತಾ ಇರೋದಲ್ಲ. ನಾನೊಂದಿನ ದೇವಾಲಯಕ್ಕೆ ಹೂವನ್ನು ತಗೊಂಡೋಗಿದ್ದಾಗ ಎಷ್ಟೋ ದಿನಗಳಿಂದ ನನಗೆ ಇದು ಒಂದು ಡೌಟ್ ಇತ್ತು. ಅರ್ಚಕರನ್ನು ಕೇಳಿದೆ, ನಾವು ಎಷ್ಟೋ ಶ್ರೇಷ್ಠವಾಗಿ ಮನೆಯಲ್ಲೆಲ್ಲ ಶುಭ್ರವಾಗಿ ಪೂಜೆಗೆ ಇಲ್ಲಿಗೆ ತಂದಿರ್ತೀವಿ, ಅದರ ಮೇಲೆ ನೀವು ನೀರು ಹಾಕಿ ತೊಗೊಳ್ತೀರ ಅಲ್ವಾ, ಯಾಕೆ ಅಂತ ಕೇಳಿದ್ದಕ್ಕೆ ಅವರು ಹೀಗೆ ಹೇಳಿದರು, ಹೂಗಳನ್ನು ಕೀಳೋವಾಗ, ಕಟ್ಟೋವಾಗ, ಮಾರೋವಾಗ ಎಲ್ಲಿಂದನೂ ಬಂದಿರುತ್ತೆ. ಸೂತಕ ಮತ್ತು ಪೀರಿಯಡ್ಸ್ದು ಎಲ್ಲರೂ ಮುಟ್ಟಿರ್ತಾರೆ, ಆದ್ದರಿಂದ ಈ ರೀತಿ ಶುದ್ಧಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ನೀವು ಕೂಡ ಮಾಡ್ಕೊಳ್ಬಹುದು. ಹಾಗೆಯೇ ಹೂಗಳನ್ನು ಕೀಳುವಾಗ ಚಪ್ಪಲಿ ಹಾಕ್ಕೊಂಡು ಖಂಡಿತ ಕೀಳಬಾರ್ದು. ಹೂಗಳನ್ನು ಎಡಗೈಯಿಂದ ಕೂಡ ಕೀಳಬಾರ್ದು. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಹೂಗಳನ್ನು ಯಾವತ್ತೂ ಕಳ್ತನ ಮಾಡಬಾರ್ದು. ಕಳ್ತನ ಮಾಡಿ ಹೂಗಳನ್ನು ದೇವ್ರಿಗೆ ಹಾಕಿದ್ರೂ ಅದರ ಫಲ ಸಿಗೋದಲ್ಲ, ಅದರ ಫಲ ಅವರಿಗೆ ಸಿಗುತ್ತೆ. ಮತ್ತೊಂದು ವಿಷಯ, ಪಾರಿಜಾತ ಹೂಗಳನ್ನು ಗಿಡದಿಂದ ಅಥವಾ ಮರದಿಂದ ಕಿತ್ತು ದೇವರಿಗೆ ಸಮರ್ಪಿಸಬಾರ್ದು. ಪಾರಿಜಾತ ಹೂಗಳು ಕೆಳಗೆ ಬಿದ್ದ ಮೇಲೆ ಅದನ್ನು ತಗೊಂಡು ಹೋಗಿ ದೇವರಿಗೆ ಇಡಬೇಕು. ಅಂದರೆ ಪಾರಿಜಾತ ಮರದ ಕೆಳಗೆ ಅಥವಾ ಗಿಡದ ಕೆಳಗೆ ನೀವು ಒಂದು ಪಂಚೆಯನ್ನು ಅಥವಾ ಒಂದು ಶುಭ್ರವಾದ ಬಟ್ಟೆಯನ್ನು ಹಾಕಿ, ಬೆಳಗ್ಗೆ ಆ ಬಟ್ಟೆಯ ಮೇಲೆ ಬಿದ್ದಂತಹ ಹೂಗಳನ್ನು ದೇವರ ಪೂಜೆಗೆ ಬಳಸಬೇಕು. ಇದಿಷ್ಟು ಸ್ನೇಹಿತರೆ, ಶಿವನಿಗೆ ಕೇದಗೆ ಮತ್ತು ಸಂಪಿಗೆ ಹೂಗಳನ್ನು ಯಾಕೆ ಬಳಸಬಾರ್ದು, ಶ್ರೀ ಮಹಾವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಗೆ ರುದ್ರಾಕ್ಷಿ ಹೂ ಮತ್ತು ಚೆಂಡು ಹೂವನ್ನು ಯಾಕೆ ಬಳಸಬಾರ್ದು, ಅಗ್ರಪೂಜೆಗೆ ಅಧಿನಾಯಕ ಗಣಪತಿಗೆ ತುಳಸಿ ಎಲೆಯನ್ನು ಯಾಕೆ ಬಳಸಬಾರ್ದು ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಯಾರಿಗಾದರೂ ಅನುಕೂಲ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ. ಮುಂದೆ ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.